ಈ ಅಜ್ಜಿ ಬಂದು ನನ್ನ ಪೂಜೆನೇ ಹಾಳು ಮಾಡಿಬಿಟ್ಲು. ನಾನು ಅಶ್ವತ್ಥ ಮರದ ಪೂಜೆ ಮಾಡೋಣ ಅಂತ ರೆಡಿಯಾದಿ. ಈ ಅಜ್ಜಿ ಎದುರುಗಡೆ ಯಾಕಾದ್ರೂ ಬಂದ್ಲು. ಈ ಅಜ್ಜಿ ಮಾತಿಂದ ಪೂಜೆ ಮಾಡಿರೋದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನೆಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಅಶ್ವತ್ಥ ಮರದ ಪೂಜೆಯನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕುಂಕುಮ, ಅರಿಶಿನ ಮತ್ತು 2 ತುಪ್ಪದ ದೀಪ ಮತ್ತು ಬಾಳೆಹಣ್ಣು, ವೀಳ್ಯದೆಲೆ ಮತ್ತು ಗಂಧದ ಕಡ್ಡಿ, ಹೂವು, ಹಾಲು ಮತ್ತು ನೀರು, ಕರ್ಪೂರ ಇದನ್ನೆಲ್ಲ ತಗೊಂಡು ನಾನು ರೆಡಿ ಮಾಡ್ಕೊಂಡೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೊರಗಡೆ ಹೋದಾಗ ಒಬ್ಬರು ಅಜ್ಜಿ ಎದುರುಗಡೆ ಬಂದರು. ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ದೊಡ್ಡವ್ರು ಹೇಳ್ತಾರೆ ಎಲ್ಲಿಗೆ ಹೋಗೋ ಟೈಮಲ್ಲಿ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ಆದರೂ ಅವ್ರು ಹಿರಿಯರೇ ಕೇಳಿದ್ರು, ದೊಡ್ಡವರೇ ಕೇಳಿದ್ರು, ಅಜ್ಜಿ ನಾನು ಈ ಥರ ಅಶ್ವತ್ಥ ಮರದ ಪೂಜೆನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅಶ್ವತ್ಥ ಮರದ ಗಿಡ ಎಲ್ಲಿದೆಯಮ್ಮ ಇಲ್ಲಿ ಅಂತ ಕೇಳಿದ್ರು. ಇಲ್ಲಿಂದ ಮಂಗಂಪಾಳ್ಯ ಅಲ್ಲಿ ದೂರದಲ್ಲಿದೆ ಅಜ್ಜಿ ಅಂತ ಹೇಳಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕೇನಮ್ಮ ನೀನು ಅಂತ ಕೇಳಿದ್ರು. ಹೌದು ಅಜ್ಜಿ ಮಾಡಬೇಕು, ನಮ್ಗೆ ಒಳ್ಳೇದಾಗಬೇಕಂದ್ರೆ ಎಷ್ಟು ದೂರ ಆದ್ರೇನು ಕಷ್ಟಪಟ್ಟು ಮಾಡಬೇಕು ಅಂತ ಹೇಳಿದ್ರು. ನಾನು ಆ ಥರ ಹೇಳಿದಾಗ ಅವರು ನನಗೇನು ಹೇಳಿದ್ರು ಅಂದರೆ, ನೀನು ಇಲ್ಲಿಂದ ಅಲ್ಲಿಗೆ ಯಾಕಮ್ಮ ಹೋಗಬೇಕು ಅಶ್ವತ್ಥ ಮರದ ಪೂಜೆ ಮಾಡೋಕ್ಕೆ, ನಿನ್ನ ಮನೆ ಮುಂದೆನೇ ಎಕ್ಕದ ಗಿಡ ಇದೆಯಲ್ಲ, ಇಲ್ಲೇ ಮಾಡ್ಬೋದಲ್ಲ, ನೀನು ಯಾಕೆ ಅಲ್ಲಿಗೆ ಹೋಗ್ತೀಯ ಅಂತ ಕೇಳಿದ್ರು. ಹೌದಾ ಅಜ್ಜಿ ನಾನು ಇಲ್ಲೇ ಮಾಡಬೇಕಾ, ಅಲ್ಲಿ ಹೋಗಬಾರ್ದ ಅಂತ ಕೇಳಿದೆ. ಬೇಡಮ್ಮ, ನೀನು ಇವತ್ತು ಬುಧವಾರ ಇರೋದ್ರಿಂದ, ಬುಧವಾರ ಒಂದು ಅಮಾವಾಸ್ಯೆ ಕೂಡ ಬುಧವಾರ ಇದೆ, ಗಣೇಶನ ಇಲ್ಲೇ ಬಿಟ್ಟು ನೀನು ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದು ಯಾವ ಲೆಕ್ಕಮ್ಮ ಅಂತ ಕೇಳಿದ್ರು. ನನಗೆ ಅರ್ಥ ಆಗಲಿಲ್ಲ. ಆದರೂ ನನಗೆ ಹಿರಿಯರು ಹೇಳಿದ್ಮೇಲೆ ನನಗೆ ಅದು ಸರಿಯೇ ಅನಿಸುತ್ತೆ, ಯಾವತ್ತೂ ತಪ್ಪು ಅನಿಸಲ್ಲ. ಹಾಗಾಗಿಬಿಟ್ಟು ಅಜ್ಜಿ ಮಾಡಿರೋದು ಕೆಟ್ಟದ್ದಲ್ಲ, ಒಳ್ಳೆಯದೇ, ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅಜ್ಜಿ. ಮತ್ತು ತುಂಬ ಒಳ್ಳೆಯದೇ ಹೇಳಿದ್ರು, ಕೆಟ್ಟದಂತೂ ಯಾವುದೂ ಹೇಳಲಿಲ್ಲ. ತುಂಬ ಅರ್ಥಪೂರ್ಣವಾಗಿ ತುಂಬ ಶಿಸ್ತಿನಿಂದ ನನಗೆ ಒಂದು ವಿಚಾರನ ತಿಳಿಸ್ಕೊಟ್ರು. ಹಾಗೆ ನಾನು ಅವ್ರ ಮಾತು ಕೇಳಿಕೊಂಡು ಏನು ಮಾಡಿದೆ, ಭಕ್ತಿಯಿಂದ ಮನಸ್ಸಿಂದ, ನಿನ್ನ ಮನಸ್ಸಲ್ಲಿ ಏನು ಒಂದು ದೊಡ್ಡ ಆಸೆ ಇದೆಯಲ್ಲ ಅದನ್ನೇ ಕೇಳಿಕೊಂಡು ಗಣೇಶನಿಗೆ ಪೂಜೆ ಮಾಡು. ಮೊದಲನೆಯ ಪೂಜೆ ಗಣೇಶನಿಗೆ ಇರೋದು, ನೀನು ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗ್ತಾ ಇದೆಯಲ್ಲಮ್ಮ ಅಂತ ಕೇಳಿದ್ರು. ಸರಿ ಆಯಿತು ಅಜ್ಜಿ ಅಂತ ಹೇಳಿಬಿಟ್ಟು ನಮ್ಮ ಮನೆ ಮುಂದೆ ಇರುವಂಥ ಎಕ್ಕದ ಗಿಡಕ್ಕೆ ನಾನು ಪೂಜೆ ಮಾಡಿದೆ. ಹೂವು ಹಣ್ಣು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲ ತೊಗೊಂಡೋಯ್ದು. ಆದ ಒಂದು ಚೆಂಬುನ ನೀರಿಂದ ಗಿಡನ ತೊಳೆದು ಹೂವು ಹಾಕಿ ಕೆಳಗಡೆ ತುಪ್ಪದ ದೀಪ ಏನು ರೆಡಿ ಮಾಡ್ಕೊಂಡಿದ್ನ ಅದನ್ನೂ ರೆಡಿ ಮಾಡಿಕೊಂಡೆ. ಹಾಲು 1 ಲೋಟ ಹಾಲು ಹಾಕಿದೆ ಮತ್ತು 1 ಲೋಟ ನೀರನ್ನು ಹಾಕಿದೆ. ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ಯಮ್ಮ, ಇಷ್ಟೇ ನೀನು ಪೂಜೆ ಮಾಡು, ನಿನ್ನ ಮನಸ್ಸಲ್ಲಿ ಏನಿದೆ ನೋಡು ಅದನ್ನು ಕೇಳ್ಕೊಂಡು ಪೂಜೆ ಮಾಡು, ಅದೇನಾದರೂ ಆಗಿಲ್ಲ ಅಂದರೆ ನೋಡು ಅಂತ ಹೇಳ್ಬಿಟ್ಟೋದ್ರು. ಇನ್ನು ಅವರು ಏನು ಹೇಳಿದ್ರು ನೋಡಿ, ಆ ಹೇಳೋ ಟೈಮಲ್ಲೇ ನನಗೇನು ಅನಿಸ್ತಾ ಇತ್ತು ಅಂದರೆ, ಹಿರಿಯರು ಹೇಳ್ತಾ ಇದ್ದಾರೆ ಅಂತ ಅನ್ನೋದಕ್ಕಿಂತ ದೇವರೇ ಬಂದು ನಾನು ಎದುರ್ಕೊಂಡು ನಿಂತ್ಕೊಂಡು ಹೇಳ್ತಾರೆ ಅನ್ನೋ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಯಾರೋ ನಾವು ಪೂಜೆ ಮಾಡೋ ಟೈಮಲ್ಲಿ ಬಂದು ಇಂಥ ಒಂದು ಸಲಹೆನ ಕೊಡ್ತಾ ಇದ್ದಾರೆ, ಹಿಂಗೊಂದು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಒಳ್ಳೆಯದಾಗಿರುತ್ತೆ. ಹಾಗೆ ಮತ್ತೆ ಅದು ಯಾವುದು ಸುಳ್ಳು ಕೂಡ ಆಗಿರಲ್ಲ, ಅದು ಸಡನ್ನಾಗಿ ನಡೆಯೋ ಘಟನೆ ಪವಾಡ ಕೂಡ ಅನಿಸುತ್ತೆ. ನಿಜವಾಗ್ಲೂ ನನಗೆ ಆ ಕ್ಷಣದಲ್ಲಿ ಅವ್ರು ಹೇಳಿ ಹೋದ್ಮೇಲೆ ನಾನು ಪೂಜೆ ಮಾಡ್ತಾ ಯೋಚನೆ ಮಾಡಿದಾಗ ನನಗಾಗಿರೋದು, ನಿಜವಾಗ್ಲೂ ಸತ್ಯವಾಗ್ಲೂ ನನಗೆ ಅಂಬಾಭವಾನಿ ಬಂದು ಈ ಒಂದು ನನಗೆ ದಾರಿನ ತೋರಿಸ್ಬಿಟ್ಲಾ ಅಂತ ಅನ್ನೋಷ್ಟು ಖುಷಿ ಆಯಿತು. ಸತ್ಯವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವ್ರು ಹೇಳಿದ ಪ್ರಕಾರ ನಾನು ಪೂಜೆ ಕೂಡ ಮಾಡಿಕೊಂಡೆ. ಹಿಡಿದು ಎಕ್ಕದ ಗಿಡನ ತೊಳೆದು ಕುಂಕುಮ ಅರಿಶಿನ ಇಟ್ಟು ಅದಕ್ಕೆ ಹೂವು ಇಟ್ಟು ಬಾಳೆಹಣ್ಣು ಮತ್ತು ತೊಗೊಂಡು ಬಂದಿರೋದು ಎಲ್ಲ ಇಟ್ಟು ಅಲ್ಲಿ ನಾನು ತುಪ್ಪದ ದೀಪ ಕೂಡ ರೆಡಿ ಮಾಡಿಕೊಂಡು ಇಟ್ಟೆ. ನಾನು ಕೂಡ ಮನಸ್ಸಲ್ಲಿ ಏನಿತ್ತು ನೋಡಿ ಅದನ್ನು ಕೇಳ್ಕೊತ, ಮತ್ತು ಈ ಪೂಜೆ ಮಾಡಬೇಕಂದ್ರೆ ಈ ಒಂದು ಮಂತ್ರನ ಹೇಳ್ಕೊಂಡು ಮಾಡಬೇಕು. ಏನಿಲ್ಲ, ಎಕ್ಕದ ಗಿಡಕ್ಕೆ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಬಿಟ್ಟು ಹೇಳ್ತಾ ಆ ಪೂಜೆನ ಮಾಡಬೇಕು. ಹಾಗೆ ಮತ್ತು ದೀಪ ಹಚ್ಚಿ 1-2 ನಿಮಿಷ ನಿಂತ್ಕೊಂಡು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತಂತೆ. ಅಜ್ಜಿ ಕೂಡ ಹೇಳಿದ್ರು, ಯಾವುದೇ ಆಗಲಿ ನಾವು ಭಕ್ತಿಯಿಂದ ಮಾಡಿದಾಗ ಖಂಡಿತ ಅದು ಒಳ್ಳೆಯದಾಗತ್ತೆ. ಅದೇ ಪ್ರಕಾರ ನೀವು ಯಾರಾದರೂ, ಅಜ್ಜಿ ಹೇಳಿರೋ ಪ್ರಕಾರ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಎಕ್ಕದ ಗಿಡದ ಪೂಜೆ ಮಾಡಬೇಕು ಅಥವಾ ಇಂಥ ಒಂದು ಆಸೆನ ಇದ್ದರೆ ಕೇಳ್ಕೋಬೇಕು ಅಂತಂದರೆ ಖಂಡಿತ ಅದರಿಂದ ನೆರವೇರ್ತಂತೆ. ಅದರಲ್ಲಿ ನನಗೆ ಅವ್ರು ಏನು ಹೇಳಿದ್ದಂದರೆ, ತುಂಬ ಒಳ್ಳೆ ಟೈಮ್ ಕೂಡಿ ಬಂದಿದೆ ನಿನಗೆ ಇವತ್ತು, ಯಾಕಂದರೆ ಅಮಾವಾಸ್ಯೆ ಬುಧವಾರ, ಗಣೇಶನ ವಾರ ಬುಧವಾರ, ಹಾಗಾಗಿ ನೀನು ಎಕ್ಕದ ಗಿಡದ ಪೂಜೆ ಮಾಡೋದು ಕೂಡ ಬುಧವಾರ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಉತ್ತಮಮ್ಮ, ನೀನು ಮಾಡ್ಕೊ, ತುಂಬ ಒಳ್ಳೆಯದಾಗತ್ತೆ ನಿನಗೆ ಅಂತ ಹೇಳಿದ್ರು. ಹೆಂಗೆ ಆಶೀರ್ವಾದ ಮಾಡಿದ್ರಂದರೆ ನಿಜವಾಗ್ಲೂ ಅದು ನಂಬಕ್ಕಾಗದೇ ಇರುವಂಥದ್ದು. ಈ ರೀತಿ ಒಳ್ಳೆ ಕಾಲ ಅಥವಾ ಒಳ್ಳೆ ಟೈಮು, ನಮ್ಮ ಕೆಟ್ಟ ಟೈಮು ಹೋಗಬೇಕು ಅಂದರೆ ಎಲ್ಲ ರೀತಿಯಿಂದ ಒಳ್ಳೇದು ನಡೀತಾ ಇರುತ್ತೆ. ಆದರೆ ನಮಗೆ ಕಷ್ಟ ಬಂದಿದೆ ಅಂತ ಕುಗ್ಗಿ ನಾವು ನಿಲ್ಲೋದಕ್ಕಿಂತ ಹಾಗೆ ನಾವು ಒಂದು ಧೈರ್ಯದಿಂದ ಇರಬೇಕು. ಹಾಗೆ ಈ ಥರ ಹಿರಿಯರ ಮಾತುಗಳನ್ನ ನಾವು ಯಾವತ್ತೂ ಪಾಲಿಸ್ತಾ ಬರಬೇಕು. ಯಾಕೆ ನಾನು ಆ ಮರಕ್ಕೆ ಪೂಜೆ ಮಾಡಬೇಕಂತ ಹೋಗ್ತಾ ಇದ್ದೆ, ಅಜ್ಜಿ ಅಡ್ವಾಯ್ ಹಾಕಿ ನಮ್ಗೆ ಹಾಳು ಮಾಡಿದ್ರು ಅಂತ ಅನ್ನೋದಕ್ಕಿಂತ ನಮಗೆ ಅಜ್ಜಿ ಒಂದು ದಾರಿನ ತೋರಿಸ್ಕೊಟ್ರು ಅಂತ ಅಂದ್ಕೊಂಡು ನಾವು ಆ ಪೂಜೆ ಮಾಡೋದ್ರಿಂದ ಫಲ ಎಲ್ಲಿಗೆ ಸಿಗಬೇಕು ಅಲ್ಲೇ ಸಿಗುತ್ತೆ. ಆಮೇಲೆ ನಾವು ಯಾಕೆ ಗಿಡದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ, ಅದು ಆಗಲ್ಲ ಅಂದರೆ ಅವ್ರ ಇಚ್ಛೆ ಆಗಿರುತ್ತೆ ಅಂದರೆ ನಮ್ಮ ಇಚ್ಛೆ ಆಗಿರಲ್ಲ. ಯಾಕಂದರೆ ಇಲ್ಲೇ ನೋಡಿ ನಾನು ಎಷ್ಟೊಂದು ರೆಡಿ ಮಾಡ್ಕೊಂಡಿದ್ದೆ, ವಾರದ ಮುಂಚೆನೇ ಅಂದ್ಕೊಂಡಿದ್ದೆ ಈ ಮರದ ಪೂಜೆ ಮಾಡಬೇಕು ಅಂತ, ಅದು ಆಗಲಿಲ್ಲ. ಯಾಕಂದರೆ ನಾನು ಈ ಸೇವೆನ ಇಲ್ಲಿ ಸಲ್ಲಿಸಬೇಕಾಗಿದೆ.
ಅಲ್ಲಿ ಇಲ್ಲ. ಹಾಗಾಗ್ಬಿಟ್ಟು ಮನೆ ಮುಂದೆ ಪ್ರತಿದಿನನೂ ದೀಪ ಹಚ್ಚಲ್ಲ, ಆದರೆ ಊದಿನ ಕಡ್ಡಿ ಮಾತ್ರ ಬೆಳಗ್ತೀವಿ 2 ಟೈಮು. ಅಂಥದ್ರಲ್ಲಿ ಇವತ್ತು ಪೂಜೆ ಮಾಡಿಸ್ಕೊಳ್ಳೋದು ಅವನ ಗಣೇಶನ ಆಸೆ, ಮಾಡುವಂಥ ಸೇವೆ ಮಾಡುವಂಥ ನನ್ನ ಭಾಗ್ಯ ತುಂಬ ಕೂಡಿ ಬಂದಿದೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಏನು ಹೇಳಕ್ಕೆ ಬಂದಿದ್ದೀನಂದರೆ, ಯಾರೇ ಒಂದು ಹಿರಿಯರ ಮಾತು ಹೇಳಿದ್ರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಕೆಟ್ಟದ್ದು ಮಾಡಿದ್ರು ಅಥವಾ ಕೆಟ್ಟದ್ದು ಹೇಳಿದ್ರು, ನಮ್ಮ ಪೂಜೆ ಹೋಗಬೇಕಾದ್ರೆ ಅಡ್ಡ ಬಂದುಬಿಟ್ಟು ಇವರು ಹಾಳು ಮಾಡಿದ್ರು ಆ ಥರ ಅಂದ್ಕೊಳ್ಳೋದಕ್ಕಿಂತ ಅವ್ರು ಹೇಳಿದ ಮಾತುಗಳನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲಿಸ್ತಾ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ಹೆತ್ತ ತಾಯಿಗಿಂತ ಮತ್ತು ಹಿರಿಯರಿಗಿಂತ ದೇವ್ರು ದೊಡ್ಡವನಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾ ಇರೋದು, ಯಾವುದೂ ಇಲ್ಲಿ ಸುಳ್ಳಾಗಿರಲ್ಲ. ಹಿರಿಯರ ಮಾತು ಅಂದರೆ ದೇವರು ಸತ್ಯವಾದ ಮಾತೇ ಆಗಿರುತ್ತೆ. ಹಾಗಾಗಿ ಅವ್ರ ಮಾತನ್ನು ಕೇಳಿ ನಾನು ಈ ಪೂಜೆನ ಮಾಡಿದೆ. ತುಂಬಾ ಮನಸ್ಸಿಗೆ ಖುಷಿ ಆಯಿತು, ನೆಮ್ಮದಿ ಅನ್ನಿಸ್ತು. ಮನಸ್ಸಲ್ಲಿ ಏನಿತ್ತು ನೋಡಿ ಅದನ್ನೆಲ್ಲ ಕೇಳಿಕೊಂಡು ನಾನು ಈ ಪೂಜೆನ ಮಾಡಿಕೊಂಡೆ. ನೀವು ಅನ್ಬೋದು ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಏನು ಕೇಳ್ಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಈಗ ಮೇನಾಗಿ ಬಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ತುಂಬಾ ಇರುತ್ತೆ. ಅದು ಒಂದು. ಇನ್ನು ಸಂಸಾರ ಕಡೆ ಬಂದುಬಿಟ್ರೆ ದುಡ್ಡಿನ ಸಮಸ್ಯೆ ಅಂತ ಸಾಕಾನಷ್ಟೇ ಇರುತ್ತೆ. ಎಷ್ಟೇ ದುಡಿದ್ರೂ ಕೆಲವೊಂದು ಕಡೆಯಲ್ಲಿ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇನ್ನು ಈ ಕೊಟ್ಟಿರೋ ದುಡ್ಡನ್ನ ವಾಪಸ್ ನಮ್ಮ ಕೈಗೆ ಬಂದೇ ಸೇರಲ್ಲ. ಇನ್ನು ಜೀವನ ನಡೆಸೋಕ್ಕೆ ತುಂಬಾ ತೊಂದರೆ ಆಗ್ತಾಯಿದೆ. ಈ ಥರ ಅನ್ಬೇಕಾದ್ರೆ, ಈ ಥರ ನಮ್ಮ ಜೀವನ ನಡಿಬೇಕಾದ್ರೆ ಈ ಥರದ ಪೂಜೆಗಳನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಂತ ಅಜ್ಜಿ ಕೂಡ ಹೇಳಿದ್ರು. ಮುಂಚೆ ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ, ಒಂದು ಭಕ್ತಿಯಿಂದ ಮಾಡಿರುವಂಥ ಪೂಜೆ ನಮ್ಮ ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ಒಳ್ಳೆ ಕರ್ಮಗಳಾಗಿದ್ರೆ ಮಾತ್ರ ಅದು ನಮಗೆ ಫಲ ಸಿಗುತ್ತೆ. ಕೆಟ್ಟ ಕರ್ಮದಿಂದ ಮಾಡಿದ್ರೆ ನಮ್ಗೆ ಯಾವುದೇ ಫಲನೂ ಸಿಗಲ್ಲ, ಏನೂ ಸಿಗಲ್ಲ. ನಾವು ಪೂಜೆ ಮಾಡಿದ್ರು ಕೂಡ ಆ ಮನಸ್ಸಿಗೆ ನಮಗೆ ನೆಮ್ಮದಿ ಕೂಡ ಸಿಗಲ್ಲ ಮಾಡಿರೋ ಟೈಮಲ್ಲಿ, ಹಾಗಿರುತ್ತೆ. ಹಾಗಾಗಿ ಒಳ್ಳೆ ಮನಸ್ಸಿನಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ನಾವು ಇಲ್ಲಿ ಪೂಜೆಗಳನ್ನ ಮಾಡಿಕೊಂಡ್ರೆ ಖಂಡಿತ ಅದು ಒಳ್ಳೇದಾಗುತ್ತೆ. ನಿಮಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ, ಒಳ್ಳೇದು 4 ಮಾತು ಹೇಳಿದ್ರೆ, ಬುದ್ಧಿವಾದ ಹೇಳಿದ್ರೆ, ಅಥವಾ ನಿಮಗೆ ಹಿರಿಯರು ಈ ರೀತಿ ಕಿವಿ ಮಾತುಗಳನ್ನ ಹೇಳಿ, ಅಥವಾ ಈ ಪೂಜೆದ ಫಲದ ಬಗ್ಗೆ ಯಾವುದಾದ್ರೂ ಒಂದು ವಿಷಯನ ತಿಳಿಸ್ಕೊಟ್ರೆ ತುಂಬ ಕೇವಲವಾಗಿ ನೋಡೋಕೆ ಹೋಗ್ಬೇಡಿ. ಅದನ್ನು ಒಂದು ಮನಸ್ಸಿಗೆ ತೊಗೊಂಡು ಅದನ್ನು ಒಳ್ಳೆಯ ರೀತಿಯಿಂದ ಮಾಡ್ಕೊಳ್ಳಿ. ಹಾಗೆ ಮತ್ತು ನಿಮಗೆ ಒಂದು ವಿಷಯ ಏನು ಹೇಳಬೇಕಂದ್ರೆ, ಇಲ್ಲಿ ಪುಣ್ಯದ ಕರ್ಮ ಅಥವಾ ಪಾಪದ ಕರ್ಮ ಅಂತ ಬರುತ್ತಲ್ವ. ಈ ಪುಣ್ಯದ ಕರ್ಮ ಅಂದರೆ ನಾವು ಪೂಜೆ ಪುನಸ್ಕಾರ ಮಾಡೇ ಪಡ್ಕೋಬೇಕಂತೇನಿಲ್ಲ, ಆಯಿತಾ. ದುಡ್ಡುಗ ಹಂಚಿ ನಾವು ಇಲ್ಲಿ ಪುಣ್ಯ ಕರ್ಮ ಮಾಡಬೇಕಂತ ಏನಿಲ್ಲ. ನಮ್ಮ ಒಳ್ಳೆ ಮನಸ್ಸಿನಿಂದ ಒಬ್ಬರಿಗೆ ಒಳ್ಳೇದಾಗಲಿ ಅಂದ್ರೂ ಅದು ಪುಣ್ಯದ ಕರ್ಮನೇ ಆಗಿರುತ್ತೆ, ಒಳ್ಳೆ ಕರ್ಮ ಆಗಿರುತ್ತೆ. ಹಾಗೆ ಮತ್ತು ನಮಗೆ ಒಬ್ಬರು ಹೆಲ್ಪ್ ಮಾಡಿರ್ತಾರೆ, ನಮ್ಮ ಕಷ್ಟದಲ್ಲಿ ನಮಗೆ ಯಾರು ಆಗಿರ್ತಾರೆ ನೋಡಿ, ಅವರಿಗೆ ನಾವು ಒಂದು ಧನ್ಯವಾದಗಳನ್ನ ಹೇಳ್ತಾ, ಅವರು ನಮ್ಗೆ ಇಂಥವ್ರು ಹೆಲ್ಪ್ ಮಾಡಿದ್ರಂತ ಒಬ್ಬರ ಹತ್ರ ನಾವು ಹೇಳ್ಕೊಳ್ಳೋದ್ರಿಂದ ಅದರಿಂದ ಕೂಡ ನಮಗೆ ಪುಣ್ಯ ಫಲನ ಸಿಗುತ್ತೆ. ಯಾಕಂದರೆ ಅವ್ರು ಮಾಡಿರೋದನ್ನ ಹೇಳ್ತಾ ಇದ್ರೆ ನಮಗೆ ಸದಾ ನಾವು ಅವ್ರಿಗೆ ಏನು ಅನಿಸುತ್ತೆ ಹರಿಸಿದ ಥರ ಇರುತ್ತೆ. ಹಾಗಾಗಿ ಭಗವಂತ ಕೂಡ ನಮ್ಮನ್ನು ಹರಿಸ್ತಾನೆ. ಆ ರೀತಿ ನಮಗೆ ಒಳ್ಳೇದು ಮಾಡಿದವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಹಾಗೆ ನಾನು ಇವತ್ತು ಅಜ್ಜಿ ಹೇಳಿರೋ ಮಾತು ನೋಡಿ ನಿಮಗೆಲ್ಲರಿಗೂ ತಲುಪೋ ರೀತಿ ಆಯಿತು. ಹಾಗೆ ಆ ಅಜ್ಜಿ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಪೂಜೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು, ತುಂಬಾ ಖುಷಿ ಆಯಿತು. ಈ ಚಿಕ್ಕ ಪೂಜೆ ಆದರೂ ಕೂಡ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಟ್ಟಿದೆ. ಹಾಗೆ ನನ್ನ ಮನಸ್ಸಲ್ಲಿರೋದನ್ನ ಕೇಳ್ಕೊಂಡಿದ್ದೀನಿ. ಖಂಡಿತ ಗಣೇಶ ನೆರವೇರಿಸ್ತಾನ ಅಂತ ಅಂದ್ಕೊಂಡು ಪೂಜೆನ ಮಾಡಿದ್ದೀನಿ. ನೀವು ಕೂಡ ಅಷ್ಟೇ, ಇಷ್ಟೇ ಪೂಜೆ ವಿಧಾನ ನೋಡಿದ್ರಲ್ಲ, ಇಷ್ಟೇ ಪೂಜೆ ವಿಧಾನ ಇರೋದು. ನೀವು ಕೂಡ ಮಾಡಬೇಕಂದ್ರೆ ಖಂಡಿತ ಮಾಡ್ಕೋಬೋದು. ನೀವು ಯಾವ ವಿಷಯದಲ್ಲಿ ಪೂಜೆ ಮಾಡ್ತೀರ ಅನ್ನೋದಕ್ಕಿಂತ ನಿಮ್ಮ ಭಕ್ತಿಯಿಂದ ನಿಮ್ಮ ಹರಕೆಯನ್ನು ಅಥವಾ ಒಂದು ಸಂಕಲ್ಪನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಗಣೇಶ ನೆರವೇರಿಸ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇದೇ ಥರ ಹೊಸ ವಿಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ವಿಡಿಯೋನ ಮಾಡ್ತೀನಿ. ಹಾಗೆ ಒಬ್ಬರು ಸಿಸ್ಟರ್ ಕೇಳಿದರು, ಅಶೋಕ ಎಲ್ಲ ಜೊತೆಗೆ ಇನ್ನೊಂದು ನೀವು ಏನೋ ಹೇಳ್ತಾ ಇದ್ದೀರಿ, ಮಾಟ ಮಂತ್ರ ಮಾಡೋದು ತಿಳ್ಕೊಳ್ಳೋದು ಹೇಳ್ತೀನಿ ಅಂತ ಹೇಳಿದ್ರೆ ಹೇಳಿಲ್ಲ ಅಂತ. ಖಂಡಿತ ಹೇಳ್ತೀನಿ ಸಿಸ್ಟರ್, ಆ ವಸ್ತು ನನಗೆ ಸಿಗ್ತಾ ಇಲ್ಲ. ಸಿಕ್ಕರೆ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಆ ವಸ್ತು ನನ್ನ ಕೈಗೆ ಸಿಗ್ತಾ ಇಲ್ಲ. ಸಿಕ್ಕ ಮೇಲೆ ಖಂಡಿತ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ.